ಲಿಸ್ಟಲ್ಲಿ. ಎಕ್ಸಾಂಪಲು ದರ್ಶನ್ ಸರ್ ಆಗಿರ್ಬೋದು, ಮತ್ತು ಉಪೇಂದ್ರ ಸರ್ ಆಗಿರ್ಬೋದು, ನೆಕ್ಸ್ಟು ಕಿಚ್ಚ ಸರ್ ಆಗಿರ್ಬೋದು, ಮತ್ತು ಯಶ್ ಆಗಿರ್ಬೋದು. ಇವರಲ್ಲಿ ಯಾರು ಬರ್ಬೋದು ಸರ್ ಆ ಸ್ಥಾನ ಫುಲ್ಫಿಲ್ ಮಾಡೋದು? ಮೊದಲನೇ ಹೆಸರಾಗಲಿ ಮತ್ತು ಇನ್ನೊಂದಾಗಲಿ ಅವ್ರು ಯಾರೂ ಬರೋದಿಲ್ಲ. ಅವರು ಯಶ್ ಮತ್ತು ಇವ್ರಿಗೆ ಯಾರಿಗಾದ್ರೂ ಅವಕಾಶ ಇರ್ಬೋದು ಅಷ್ಟೇ. ಉಪೇಂದ್ರ ಅವರು ಮತ್ತು ಅವರು 2 ಸರಿ ಫೇಲ್ಯೂರ್ ಆಗಿಬಿಟ್ರಲ್ಲ. ಅವರು 2 ಸರಿನೂ ಎಲೆಕ್ಷನ್ ಮಾಡ್ತೀವಿ ಅಂತೇಳಿ ಎಲೆಕ್ಷನ್ ನಡೆಸಲಿಲ್ಲ. ಆಮೇಲೆ ಜನಸಂಪರ್ಕದೂ ಇಲ್ಲ. ಅವರು ನೋಡಬೇಕು. ಅಂದರೆ ಇವ್ರು ಯಾರು 3 ಜನದಲ್ಲಿ ಯಾರು ಬರ್ತಾರೋ ಏನೋ ನೋಡಬೇಕು, ಕಾದು ನೋಡಬೇಕು, ಸಮಯನೇ ಹೇಳಬೇಕು. ಸರ್, ಈಗ ಎಲೆಕ್ಷನ್ನು ಈಗ ಗೆಲ್ಲಬೇಕು ಅಂದ್ಬಿಟ್ಟು ಆ ದೊಡ್ಡ ಮಟ್ಟದಲ್ಲಿ ಗ್ಯಾರಂಟಿಗಳು ಕೊಟ್ಕೊಂಡು ಗೆಲ್ಲೋದು ತಪ್ಪಲ್ವಾ ಸರ್? ಅದು ಜನ ಡಿಸೈಡ್ ಮಾಡಬೇಕು. ಜನ ಅದು ಆಲೋಚನೆ ಮಾಡಬೇಕು. ಡಿಸೈಡ್ ಮಾಡಬೇಕು ಅಂದರೆ ಜನ ಆಗೇ ಬಿಟ್ಟಿದ್ದಾರೆ. ಅಲ್ಲ, ಕರೆಕ್ಟು. ಆದರೆ ಇದೆಲ್ಲನೂ ಯಾರ ದುಡ್ಡು? ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಇದು. ಇದನ್ನು ಹೇಗೆ ಕೊಡ್ತೀರಾ ನೀವು ಅಂತ ಅದನ್ನು ಜನ ಬುದ್ಧಿವಂತರಾದರೆ ಈ ಥರದ್ದಕ್ಕೆಲ್ಲ ಕೊನೆ ಆಡ್ಬೋದು ಸರ್. ಯಾಕಂದರೆ ತಮಿಳ್ನಾಡಲ್ಲೇ ಅಷ್ಟು ಜನ ಹಾಕಿದ್ದಾರೆ ಅಂತಂದರೆ ನಮ್ಮ ಕರ್ನಾಟಕದಲ್ಲೂ ಅದೇ ಆಮಿಷ ಕೊಟ್ಟು ಅದು ಆ ಥರ ಆಗೋಗ್ಬಿಟ್ಟು ಅದು ಅದೇ ಥರ ಆಗೋಗ್ಬಿಟ್ಟಿದೆ. ಕಷ್ಟ. ಈಗ ನಮ್ಮ ಆರ್ಥಿಕ ಪರಿಸ್ಥಿತಿ ನೀವು ಎಲ್ಲ ನೋಡ್ತಾ ಇದ್ದೀರಾ, ಯಾವ ಎಲ್ಲ ರಾಜ್ಯಗಳು ದಿವಾಳಿ ಹಾಕುತ್ತಿದ್ದಾವೆ. ಎಲ್ಲ ರಾಜ್ಯಗಳು, ಒಂದಲ್ಲ ಎರಡಲ್ಲ, ಎಲ್ಲ ರಾಜ್ಯಗಳು ದಿವಾಳಿ ಹಾಕುತ್ತಿದ್ದಾವೆ. ಹೌದು. ಏನು ಹೇಳ್ತೀರಾ ಸರ್ ಈ ರಾಜಕೀಯ ಪಕ್ಷದವ್ರಿಗೆ ಈ ಥರ ಆಮಿಷಗಳು ಯಾಕೆ ಕೊಡ್ತಾರೆ ಅಂತ ಹೇಳ್ತೀರಾ ಸರ್? ಇವಾಗ ಅದಕ್ಕೆ ಅಡಿಕ್ಟ್ ಆಗೋಗ್ಬಿಟ್ಟಿದ್ದಾರೆ. ಯಾವುದಕ್ಕೆ? ಈ ಥರ ಇದಕ್ಕೆಲ್ಲನೂ ಗ್ಯಾರಂಟಿಗಳಿಗೆ. ಅದಕ್ಕೆ ಇನ್ನು ಮುಂದೆ ಬರೋರು ಯಾರನ್ನ ಅದಕ್ಕೇ 2ರಷ್ಟು ಕೊಟ್ಟೇ ಬರಬೇಕಾಗತ್ತೆ ಹೊರತು ಇಲ್ಲ ನಾವೇನೂ ಕೊಡೋದಿಲ್ಲ, ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತಂದರೆ ಜನನೂ ಆ ದಿಕ್ಕಿನಲ್ಲೇ ಯೋಚನೆ ಮಾಡ್ತಾರೆ. ವ್ಯವಸ್ಥೆನೂ ಅದೇ. ವಿಜಯ್ ಅವರು ಒಳ್ಳೆ ಸ್ಥಾನ ಪಡೆದು ವಿಜಯ ಸಾಧಿಸಿದ್ದಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ಅವ್ರ ಸ್ಥಾನನ ಯಾರು ತಗೋತಾರೆ? ಅದನ್ನು ಹೇಳೋಕ್ಕಾಗಲ್ಲ. ಆ ಥರ ಹೇಳ್ತೀನಿ ಅಂತ ಅಂದರೆ ತುಂಬ ಸೈಲೆಂಟಾಗಿ ನಮ್ಮ ಉಪೇಂದ್ರ ಸರ್ ಹೋಗ್ತಾನೆ ಇದ್ದಾರಲ್ಲ, ಅವರು ಎಲ್ಲ ಪ್ರಜೆಗಳ ಮೇಲೆ ಡಿಪೆಂಡ್ ಆಗಿ ಇದು ಮಾಡಬೇಕು ಅಂತ ಆ ಥರ ಅನ್ಸತ್ತೆ ಅಷ್ಟೇ. ಇದು ಏನಾಗುತ್ತೆ, ಯಾರ ಮೇಲೂ ಡಿಪೆಂಡ್ ಆಗೋಕ್ಕಲ್ಲ. ಯಾರು ಫೀಲ್ಡ್ ಒಳಗೆ ಇಲ್ದು ಅವರು ಹೆಲ್ಪಿಂಗ್ ನೇಚರೆಲ್ಲ ನೋಡಿದ್ರೇ ಗೊತ್ತಾಗೋದು. ಹೆಲ್ಪಿಂಗ್ ನೇಚರ್ ನೋಡೋವರೆಗೂ ಯಾರನ್ನೂ ನಾವು ಡಿಪೆಂಡ್ ಮಾಡೋಕ್ಕಾಗಲ್ಲ. ಹೆಲ್ಪ್ ಮಾಡಿಲ್ಲ ಅಂತ ಅಂದ್ರೂ ಅವ್ರು 2 ವರ್ಷದಲ್ಲಿ ಅವರು ಏನೇನು ಪ್ರಚಾರ ಮಾಡಿದ್ದಾರೆ ಅದ್ರ ಮೇಲೆ ಎಲ್ಲ ಓಟ್ ಹಾಕಿ ಗೆಲ್ಸಿರೋದು. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮವರು ಯಾರಾದರೂ ಫೀಲ್ಡ್ ಒಳಗೆ ಇಲ್ದಾದ್ಮೇಲೆ ಗೊತ್ತಾಗೋದು. ಅದು ಜನ ಏನಾಗುತ್ತೆ ಅಂದರೆ ಈಗ ಅವರು ಈಗ ಆ್ಯಕ್ಚುಲಿ ನೀವು ನ್ಯೂಸ್ ತಪ್ಪಾಗಿ ಹೇಳ್ತಲ್ಲ, ಅದು ನಾನು ನೋಡ್ತಾರ ಇದರಲ್ಲಿ ಎಲ್ಲ ಜನ ತುಂಬ ಡಿಪೆಂಡ್ ಆಗೋದು ನ್ಯೂಸ್ ಅವರು. ನೀವು ಯಾವ ಥರ ಪಾಸಿಟಿವ್ ಕೊಡ್ತೀರಾ ಅದು ಪಾಸಿಟಿವ್ ಹೋಗುತ್ತೆ, ನೆಗೆಟಿವ್ ಯಾವ ಥರ ಕೊಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ಈಗ ಸೋಷಿಯಲ್ ಮೀಡಿಯಾ ಮಾಡೋದು ಆಲ್ಮೋಸ್ಟ್ ಯೂತ್ಸೇ. ಮನೇಲಿ ಪ್ರತಿಯೊಬ್ಬರು ಡಿಪೆಂಡ್ ಆಗಿರೋದೇ ನಾವೇನಾದರೂ ಒಂದು ತಿಳ್ಕೊಬೇಕು ಅಂದರೆ ನ್ಯೂಸೇ. ನೀವು ಯಾವ್ದು ಪಾಸಿಟಿವ್ ಕೊಟ್ಟರೆ ಪಾಸಿಟಿವ್ ತಿಳ್ಕೊತೀವಿ, ನೆಗೆಟಿವ್ ಕೊಟ್ಟರೆ ನೆಗೆಟಿವ್ ಆಗೇ ತಿಳ್ಕೊಳ್ಳೋದು. ಈಗ ಬಂದು ಅವರು ಬಟ್ ಅವ್ರ ಮೇಲೆ ಓಪಿತ್ತು, ನನಗೆ ತುಂಬ ಓಪೆ ಇದೆ. ಬಟ್ ಅವ್ರು ಹೆಂಗೆ ಜನ ಈಗ ಅವ್ರು ಹೆಂಗೆ ಬಂದು ಆಚೆ ಇದು ಮಾಡ್ತಾರೋ ಅದು ಗೊತ್ತಾಗಲ್ಲ. ಜಡ್ಜ್ಮೆಂಟ್ ಆಗ್ಲಿಂದ ಆಗ್ತಾನೆ ಇದೆ, ವಾರ ಜಡ್ಜ್ಮೆಂಟ್ ಬರ್ತಾನೆ ಐತೆ. ಅದು ರಿಸಲ್ಟ್ ಯಾರಿಗೂ ಸಿಕ್ಕೇ ಇಲ್ಲಲ್ಲ, ಅದೇನಾಗುತ್ತೋ ಗೊತ್ತಿಲ್ಲಲ್ಲ. ಅದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆ ಥರ ಬರ್ತಾ ಇರೋದ್ರಿಂದ ಎಲ್ಲರೂ ಈಗ ಅವರು ಮುಂಚೆ ಓಡಾಡಿದ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಶೋ ಮಾಡಿದ್ದೆ ಅವರು ಲಾಸ್ಟು ಕೆಲವೊಂದು ವ್ಯಕ್ತಿಗಳ ಜೊತೆ, ಅದಕ್ಕೆ ಅದನ್ನು ಜನ ನಂಬಿದ್ದಾರೆ. ಬಟ್ ಆ ಥರ ಹೋಯ್ತು ಅಂದರೆ ಕೆಲವೊಂದು ಕಡೆ ಅಂತೂ 100% ಬಂದೇ ಬರುತ್ತೆ. ಲಾಸ್ಟ್ ಟೈಮ್ ಸುಮಲತಾ ಅವ್ರ ಜೊತೆ ನಿಂತ್ಕೊಂಡಿದ್ದ ರೀತಿಯೇ ಬೇರೆ ಇತ್ತು. ಅಲ್ಲಿ 100% ಓಪಲ್ಲೇ ಸೋಲಿಸಿದ್ದಾರೆ. ಆ ಥರ ಎಲ್ಲ ಜಿಲ್ಲೆಗಳಲ್ಲೂ ಗೆಲ್ಲಿಸ್ಬೇಕಲ್ಲ. ಬಟ್ ಅವ್ರು ಬಂದು ಯಾವ ಥರ ಪ್ರಚಾರ ಮಾಡ್ತಾರೆ ಅನ್ನೋದ್ರ ಮೇಲೂ ಡಿಪೆಂಡು. ಅವರ ಕಾಂಟ್ಯಾಕ್ಟು ಯಾವ ಥರ ಇದಾಗುತ್ತೆ. ದರ್ಶನ್ ಸರ್ ಹೊರಗಡೆ ಬಂದು ಎಲೆಕ್ಷನ್ ನಿಂತ್ಕೊಂಡು ಗೆದ್ರು ಅಂದ್ಕೊಳ್ಳಿ, ಓಕೆ, ಈ ಎಲ್ಲ ರಾಜಕೀಯ ಪಕ್ಷದವರು ಈ ರಾಜಕಾರಣಿಯವರು ಪಕ್ಷಗಳು ಮಾಡ್ತಾ ಇದ್ದಾರೆ, ಆ ರಾಜಕೀಯವಾಗಿ ಒಂದು ಹೈಕಾಗಿ ಮಾಡ್ತಾರಾ? ಅಲ್ಲ, ಅವರು ಆಲ್ಮೋಸ್ಟ್ ಹೆಲ್ಪಿಂಗ್ ನೇಚರ್ ಅಂತ ಬಂದರೆ ಅವ್ರದ್ದು ಆಲ್ಮೋಸ್ಟ್ 100%ಅಲ್ಲಿದ್ದಾರೆ. ಅವರು ರಾಜಕೀಯದ ಬಗ್ಗೆ ಅಲ್ಲಿ ಯಾವ ಫಂಡು ಎಲ್ಲೆಲ್ಲಿ ಕ್ಲಿಯರ್ ಆಗಬೇಕು, ಏನೇನು ಮಾಡಬೇಕು ಅನ್ನೋ ಆ ನಾಲೆಡ್ಜ್ ಅವ್ರಿಗೆ 100% ಇದ್ದರೆ 100% ಮಾಡ್ತಾರೆ. ಇದರೊಳಗಡೆ ಎಲ್ಲಿ ಪೋಲಾದರೆ ಯಾವುದು ಕೆತ್ತಬೇಕು, ಯಾವ ದುಡ್ಡಿಂದ ಎಲ್ಲೆಲ್ಲಿ ಎತ್ತಬೇಕು. ಈಗ ನೋಡಿ, ಈಗ ಸಿದ್ದರಾಮಯ್ಯ ಅವರು ಎಷ್ಟು ಇದೆಲ್ಲ ಮಾಡಿದ್ದಾರೆ, ಆದರೆ ನಮ್ಮ ಮೇಲೆ ತಾನೇ ಅದು ಪರಿಣಾಮ ಬೀರಿದು. ಈಗ ಪೆಟ್ರೋಲ್ ರೇಟು, ಎಣ್ಣೆಗಳ ರೇಟು, ಧಾನ್ಯಗಳು ಎಲ್ಲ ರೇಟು ಜಾಸ್ತಿ ಆಗಿದೆ. ಆ ಥರ ಅವರಿಗೆ ಅದ್ರ ಐಡಿಯಾಸ್ ಏನಾದರೂ ಇದ್ದರೆ ಎಲ್ಲಿ ಅಮೌಂಟು ನಾನು ಫ್ರೀ ಕೊಟ್ಟು ಬೇರೆ ಕಡೆ ಎತ್ತಿ ಈಸಿಯಾಗಿ ಕಳಿಸ್ತೀನಿ ಅಂತ ಅವ್ರಿಗೆ ನಾಲೆಡ್ಜ್ ಇದ್ದರೆ 100% ಅದಾಗತ್ತೆ. ಬಟ್ ಈಗಿರೋ ಇದರಲ್ಲಿ ನಮ್ಮಲ್ಲೂ ತುಂಬ ಇದೆ ಪ್ರಾಬ್ಲಮ್ ಐತೆ. ಈಗ ಇದೊಂದು ಕೇಸ್ ಬೇರೆ ಆಚೆ ಬಂದಿದೆಯಲ್ಲ, ಆ ವಿಷಯದಲ್ಲಿ ತುಂಬ ಪ್ರಾಬ್ಲಮ್ ಆಗೇ ಆಗುತ್ತೆ. ಬಟ್ ನನಗಂತೂ 100% ಹೋಗಿದೆ, ದರ್ಶನ್ ಸರ್ ಏನಾದರೂ ಬಂದರೆ ಮಾಡೇ ಮಾಡ್ತಾರೆ ಅಂತ ಇದೆ. ಹಾಂ, ಅದೇ ಅದು ಅದನ್ನು ಒಂದೇ ಒಂದು ವಿಷಯ, ನ್ಯೂಸ್ ಹೆಂಗೆ ತೋರಿಸ್ತೀರಾ
ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಿಮಗೆ ಹೇಳ್ತೀನಿ, ಅದೇ ಒಂದು ಎಕ್ಸಾಂಪಲ್ ಲಾಸ್ಟಲ್ಲಿ ನ್ಯೂಸ್ ಅವರು ಸುಮಲತಾ ಅವ್ರದ್ದು ಎಲೆಕ್ಷನ್ ನಿಂತಲ್ಲ, ಆಗ ಫುಲ್ಲು ಓಪ್ ಕೊಟ್ರಿ ಯಾರು ಯಶ್ ಅವ್ರಿಗೆ ಮತ್ತು ಸುಮಲತಾ ಅವ್ರಿಗೆ ಫೋಕಸ್ ಮಾಡೋದ್ರಲ್ಲಿ. ಅದು ಜನಗಳಿಗೆ ಪ್ರಭಾವ ಬೀರುತ್ತೆ. ಆಗ 100% ಓಟ್ ಹಾಕಿ ಹಾಕ್ತಾರೆ. ನೀವು ಯಾವ ಥರ ಒಬ್ಬರ ಬಗ್ಗೆ ಪ್ರಚಾರ ಕೊಡ್ತೀರಾ 100% ಅದು ಅವ್ರ ಮೇಲೆ ಓಟ್ 100% ಜನ ಹಾಕಿ ಹಾಕ್ತಾರೆ. ಎಂಥದ್ದು ಹಿಂದೂ ದಿನ ಎಷ್ಟೇ ದುಡ್ಡು ಕೊಟ್ಟರು ಏನೇ ಫ್ರೀ ಹೇಳಿದ್ರು ನೀವು ಯಾವ ಥರ ಪ್ರಚಾರ ಮಾಡ್ತೀರಾ, ಅದು ಹೆಂಗೆ ಅವ್ರ ಮೇಲೆ ಪಾಸಿಟಿವ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗೇ ಆಗುತ್ತೆ. ಸರ್ ನಾವು ಪ್ರಚಾರ ಕೊಡೋಕ್ಕಂತ ಅಲ್ಲ ಸರ್, ಈಗ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಏನಾಗ್ತಿದೆ ಅನ್ನೋದನ್ನ ಕ್ಲಾರಿಟಿ ನಿಮ್ಮಂಥವ್ರ ಹತ್ರ ಅಭಿಪ್ರಾಯ. ಈಗ ನೋಡಿ ಆ ಥರ ಯೋಚನೆ ಮಾಡಿದ್ರೆ, ಈಗ ನರೇಂದ್ರ ಮೋದಿ ಸರ್ ನೆನ್ನೆ ಬಂದು ಏನಂತ ಹೇಳ್ಬಿಟ್ಟು ಹೋಗಿದ್ದಾರೆ, ಗೋಲ್ಡ್ ಬೈ ಮಾಡಬೇಡಿ, ಆಚೆ ಹೋಗಬೇಡಿ, ಜಾಸ್ತಿ ಇದು ಮಾಡಬೇಡಿ, ಆ ಥರ ಎಲ್ಲ ತುಂಬ ಹೇಳಿದ್ದಾರೆ. ಆಲ್ರೆಡಿ ಅದರಲ್ಲಿ 80% ಜನ ಫಾಲೋ ಮಾಡಿಬಿಡ್ತಾರೆ. ಯಾಕೆಂದರೆ ಮಾಡ್ತಾಯಿದ್ದಾರೆ ಆಲ್ರೆಡಿ. ಆದರೆ ಅದು ಯೋಚನೆ ಮಾಡಿ ನೋಡಿ, ಮೊನ್ನೆಗೂ ಇವತ್ತಿಗೆ ಒಂದೇ ಸತಿ 1200 ಗೋಲ್ಡ್ ರೇಟ್ ಜಾಸ್ತಿ ಆಗೈತೆ. ಅವ್ರು ಏನು ಕೇಳೋರೆ ಅಂತ ಯಾರಿಗೂ ಅದ್ರ ಇದೇ ಐಡಿಯಾಸೇ ಗೊತ್ತಿರಲ್ಲ. ಬಟ್ ಅದು ನಮ್ಮ ಜನ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಗೋಲ್ಡ್ ಬಂದುಬಿಟ್ಟು ಅವ್ರು ಹೇಳೋದು ಗೋಲ್ಡ್ ಯಾಕೆ ಬೈ ಮಾಡಿ ಅಂತ ಅಂತಾರೆ, ಬಾಂಡ್ಗಳ ಮೇಲೆ ಬೈ ಮಾಡಿ ಅಂತಾರೆ. ಬಟ್ ನಮ್ಮ ಜನ ಇಂಡಿಯಾದಲ್ಲಿ ಮೋರ್ ದೆನ್ನು 20 ಹೈಯೆಸ್ಟ್ ಇರೋದೇ ಡೈಲಿ ವಿಯರ್ಗೋಸ್ಕರ ಬೈ ಮಾಡೋದು ಜಾಸ್ತಿ. ಅದರಲ್ಲಿ ತೊಗೊಂಡ್ರೆ 100% ಲಾಸೇ. ಯಾವುದ್ರಲ್ಲಿ ಬೈ ಮಾಡಬೇಕು ಅದರಲ್ಲಿ ಬೈ ಮಾಡಿದ್ರೆ ಗೋಲ್ಡ್ ಮೇಲೆ ಹಾಕಿರೋ ಇನ್ವೆಸ್ಟ್ಮೆಂಟ್ ಬಂದೇ ಬರುತ್ತೆ. ಬಟ್ ಡಿಪೆಂಡ್ಸ್ ಆಗುತ್ತೆ ಅಷ್ಟೇ, ಯಾವುದ್ಯಾವ್ದು ಹೆಂಗೆ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡ್.